ಆಗ್ತಿರ್ತಕ್ಕಂಥ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಮತ್ತು ಅಮೆರಿಕಾದಲ್ಲಿ ಮೇಲೆ ಆಗ್ತಿರ್ತಕ್ಕಂಥ ಪರಿಣಾಮಗಳ ಅನುಸಾರವಾಗಿ ವಿದೇಶಿ ವಿನಿಮಯವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ವಿಕಸಿತ ಭಾರತದ ಕಡೆಗೆ ನಡೀತಾ ಇದ್ದ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕತೆಯನ್ನ ಗಮನದಲ್ಲಿಟ್ಕೊಂಡು ಒಂದಕ್ಕೆ ಎರಡು ಸಲಹೆಗಳನ್ನ ಕೊಟ್ಟಿದ್ದಾರೆ. ಈ ಸಲಹೆಗಳು ಇಡೀ ಇದೇನು ಮೊದಲನೇದಲ್ಲ. 1960-65 ನಡೆದಂತ ಒಂದು ಯುದ್ಧದ ಸಮಯದಲ್ಲಿ ಅಂದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದ್ ದಿವಸ ಊಟ ಬಿಡಿ ಅಂತ ಹೇಳಿದ್ರು. ಅವರು ಒಂದು ಊಟ ಬಿಡಕ್ಕೆ ಸ್ವಂತ ತಾವೇ ಮಾಡಿ ಇಡೀ ರಾಷ್ಟ್ರದಲ್ಲಿ ಜನ ಅವ್ರನ್ನ ಸಪೋರ್ಟ್ ಮಾಡಿದ್ರು. 1972ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿಗಳ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಕ್ಕರೆ ಬೆಲೆ ಮತ್ತೆ ಸೀಮೆಣ್ಣೆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಒಂದೊತ್ತು ಟೀ ಬಿಡಿ ಮತ್ತೆ ನೀವು ಒಂದೊತ್ತು ಊಟ ಬಿಡಿ ಅಂತ ಹೇಳಿದ್ದನ್ನ ನಾವು ಕೇಳಿದ್ದೇವೆ. ತದನಂತರದಲ್ಲಿ 2013ರಲ್ಲಿ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಚಿನ್ನದ ಬಗ್ಗೆ ಜನ ಒಲವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅಂದಿನ ಹಣಕಾಸು ಸಚಿವರಾದಂತ ಚಿದಂಬರಂ ಅವರು ಹೇಳಿದ್ದಾರೆ. ನಮ್ಮವರೇ ಆದಂತ ವೀರಪ್ಪ ಮೊಯ್ಲಿ ಅವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ತಾವು ಪರ್ಮಿಷನ್ ಕೊಟ್ಟರೆ ನಾವು ಅಪ್ಲೈ ಮಾಡಬಹುದು. ಹಾಗಾಗಿ ಇದೇನು ಹೊಸತಲ್ಲ. ಯಾವ ಸಂದರ್ಭದಲ್ಲಿ ಈ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಸಾಧ್ಯವಾಗಿ ಪೂರಕವಾಗಿ ಈ ರಾಷ್ಟ್ರದ ಜನತೆ ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಸಂದರ್ಭದಲ್ಲಿ ಎಲ್ಲ ಆಡಳಿತಗಾರರು ಎಲ್ಲ ರಾಜಕೀಯ ಪಕ್ಷಗಳು ಕರೆಯನ್ನ ಕೊಟ್ಟಿದ್ದಾವೆ. ತಮಗೊಂದು ಪ್ರಶ್ನೆ ಇದ್ದಿದ್ದು ಕರೆ ಕೊಟ್ಟರು ಅನ್ನೋದಲ್ಲ, ಈಗ ಯಾಕೆ 75 ದಿನದ ನಂತರದಲ್ಲಿ ಚುನಾವಣಾ ಫಲಿತಾಂಶದ ನಂತರದಲ್ಲಿ ತಾವು ಮೊದಲು ಕೂಡ ಒಂದ್ಸರಿ ನೆನಪಿರ್ಬೋದು ನಿಮಗೆ, ಶ್ರೀಮಂತರೆಲ್ಲ ಕೂಡ ಗ್ಯಾಸ್ ಸಿಲಿಂಡರ್ಗೆ ಸಬ್ಸಿಡಿ ತಗೋಬಾರ್ದು ಅಂತ ಹೇಳಿದ ಮಾನ್ಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 6 ಕೋಟಿ ಜನ ಸಬ್ಸಿಡಿ ತಗೊಳ್ಳೋದನ್ನ ನಿಲ್ಲಿಸಿದ್ರು. ಹಾಗೆ ಈಗ ಕೂಡ ಅಂತ ಅನಿವಾರ್ಯತೆ ಯಾಕೆ ಬಂದಿದೆ ಅಂತಂದ್ರೆ, ಈಗ ನೋಡಿ ಚಿನ್ನದ ಮೇಲೆ ನಾವು ಈಗ 2020-25ರಲ್ಲಿ ನಾವು 6.6 ಲಕ್ಷ ದಶಕೋಟಿ ಹಣವನ್ನ ನಾವು ವಿನಿಮಯವಾಗಿ ಮಾಡ್ತೀವಿ. ತಾವು ನೋಡಿ ಭಾರತದಲ್ಲಿ ಚಿನ್ನದಲ್ಲಿ ಭಾವನಾತ್ಮಕವಾಗಿ ಜನ ತೊಡಸ್ಕೊಂಡಿರ್ತಕ್ಕಂಥದ್ದು ಭಾರತೀಯರು. ಅಂತ ಸಂದರ್ಭದಲ್ಲಿ ಏನಾಗಿದೆ, ಈ ಒಂದು ಆಮದು ಶುಲ್ಕ, ಒಟ್ಟಾರೆ ಆಮದಿನ ಶುಲ್ಕ ಏನಿದೆ ಅದ್ರ ಕೇವಲ ಸುಮಾರು 10% ಈ ಒಂದು ಚಿನ್ನದ ಇದರಲ್ಲಿ ಹೋಗ್ತಾ ಇದೆ. ಹಾಗೆ ಕಚ್ಚಾ ತೈಲದಲ್ಲಿ ಏನಾಗಿದೆ ನಿಮ್ಗೆ ನೋಡಿ, ಯುದ್ಧ ಪ್ರಾರಂಭ ಆದ ದಿನದಲ್ಲಿ ಇದ್ದಂತದ್ದು ಬ್ಯಾರೆಲ್ $70 ಇದ್ದಂತದ್ದು ಇವತ್ತು $70 ಇದ್ದಂತದ್ದು ಇವತ್ತು $120 ಬಂದಿದೆ. ಈ ಒಂದು ಕಂಪನಿಗಳು ನಮ್ಮ ಸ್ನೇಹಿತರು ಹೇಳಿರೋ ಪ್ರಕಾರ ಪ್ರತಿದಿನ 1,000 ಕೋಟಿ ರೂಪಾಯಿಗಳನ್ನ ಲಾಸ್ ಆಗ್ತಾ ಇದೆ ಕಂಪನಿಗಳಿಗೆ. ಒಟ್ಟಾರೆ 3,000 ಕೋಟಿ ಇವತ್ತು ಕಂಪನಿಗಳಿಗೆ ಒಟ್ಟಾರೆ ಹಣ ಆಗಿದ್ರು ಕೂಡ ಇವತ್ತು ಆ ಹಣವನ್ನ ಈ ಒಂದು ಹೆಚ್ಚು ಮಾಡತಕ್ಕಂಥ ಪ್ರಕ್ರಿಯೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಲ್ಲ. ಈಗ ಇವರು ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ, ನೀವು ವೈಯಕ್ತಿಕವಾಗಿ ಈ ಸಲಹೆಗಳನ್ನ ತಾವು ಮಾಡಬೇಕು, ಈ ರಾಷ್ಟ್ರದ ಜನ ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಜೋಡಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಅದನ್ನ ತಾವು ಈ ಒಂದು ರಾಜಕೀಯ ಪಕ್ಷಗಳು, ನಮ್ಮ ನಟರಾಜ್ ಗೌಡರು, ಕಾಂಗ್ರೆಸ್ನವರು ತಪ್ಪಾಗಿ ಅರ್ಥೈಸಂತದ್ದು, ಜನರಿಗೆ ತಪ್ಪು ಸಂದೇಶಗಳನ್ನ ಕೊಡ್ತಕ್ಕಂಥದ್ದು ತಪ್ಪಲ್ಲ ಅಂತ ನಿಮಗೆ ಅನಿಸ್ತಿದೆ. ನಾಗೇಂದ್ರ ತಪ್ಪು ಅಂತ ಯಾಕೆ ಅಂದ್ರೆ, ನೇರವಾಗಿ ರಾಹುಲ್ ಗಾಂಧಿ ಅವ್ರ ಭಾಷೆಯಲ್ಲೇ ಪ್ರಶ್ನೆ ಕೇಳ್ಬಿಡ್ತೀನಿ ನೋಡಿ. ಇದು ಪ್ರಧಾನಿ ಮೋದಿ ಅವರು ದೇಶದ ಜನರಿಗೆ ಮಾಡ್ತಾ